ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ನಾವು ಎಲ್ಗೂ ಹೋಗ್ಬೇಕಿತ್ತು. ಮ್ಯಾಮ್ ನಾವು ಕಳ್ಸೋಕೆ ಒಪ್ಕೊಂತಾನೆ ಇರಲಿಲ್ಲ. ಕ್ಲಾಸ್ ತೊಗೋಬೇಕು ಅಂತ ಅಂತಿದ್ರು. ಮತ್ತು ಬೇರೆ ಮ್ಯಾಮ್ ಬಂದು ಕನ್ವಿನ್ಸ್ ಮಾಡಿ ಅವರು ಒಪ್ಕೊಂಡ್ರು. ಮ್ಯಾಮ್ ಇವತ್ತು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಕ್ಲಾಸ್ಮೇಟ್ಸ್ ಎಲ್ಲರೂ ಫೋಟೋ ತಗೊಳಕ್ಕೆ ಕಾಯ್ತಿದ್ರೆ ನಾವು ನನ್ನ ಫ್ರೆಂಡ್ಸು ಮ್ಯಾಮ್ ತಂದಿರೋ ಸ್ವೀಟ್ ಬಾಕ್ಸ್ ಖಾಲಿ ಮಾಡೋಕ್ಕೆ ಕಾಯ್ತಿದ್ವಿ. ಪರ್ಮಿಷನ್ ಸಿಕ್ತು ಅಂತ ನಾವು ನನ್ನ ಫ್ರೆಂಡ್ಸು ಎಲ್ಲರೂ ಬಂದ್ವಿ. ಮತ್ತು ಬಸ್ ಹತ್ಕೊಂಡು ನಾವೆಲ್ಲರೂ ಹೊರಟಿದ್ದೆ ಮುರುಗೇಶ ಮಠಕ್ಕೆ. ಹೌದಾ? ಹೌದು, ನಾವೆಲ್ಲ ಬಂದಿದ್ದೆ ಮುರುಗೇಶ ಮಠಕ್ಕೆ. ಯಾಕೆ ಅಂತ ಅಂದರೆ ಇಲ್ಲಿ ಯುವ ಮಹೋತ್ಸವ ಇತ್ತು ಅಂತಂದು ಎಲ್ಲರನ್ನೂ ಕರೆಸಿದ್ರು. ಬೇರೆ ಬೇರೆ ಕಾಲೇಜಸ್ ಇದ್ದ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಬಸ್ ಇಳಿದು ಬಂದ್ವಿ ಅನುಭವ ಮಂಟಪದ ಹತ್ರ. ಒಳಗಡೆ ಬಂದರೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಫಂಕ್ಷನ್ ಇನ್ನೂ ನಡೀತಿತ್ತು. ನನ್ನ ಫ್ರೆಂಡ್ಸ್ ಬಾರೆ ಆಚೆ ಹೋಗೋಣ ಅಂತಂದ್ಲು. ಅದಕ್ಕೋಸ್ಕರ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಆಚೆಗಡೆ ಬಂದ್ವಿ. ಇಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮತ್ತು ಎಕ್ಸಿಬಿಷನ್ ಕೂಡ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಾವೆಲ್ಲ ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ನನ್ನ ಫ್ರೆಂಡು ಮೃಗವನಕ್ಕೆ ಹೋಗಿದ್ದ. ಅಲ್ಲಿ ಅವನು ಯಾವುದೋ ಸ್ಟ್ಯಾಚ್ಯೂ ಜೊತೆ ಫೋಟೋ ತಗೊಂಬಂದಿದ್ದ. ಅದು ನಾನು ಪ್ರೊಫೈಲಿಗೆ ಇಡ್ತೀನಿ ಅಂತ ಅಂತಿದ್ದ. ಅದಕ್ಕೆ ನಮ್ಮ ರಿಯಾಕ್ಷನ್ ಹೀಗಿತ್ತು. ಅಲ್ಲೇ ಪ್ರಸಾದ ಕೊಡ್ತಿದ್ರು ಅಂತ ನಾವು ನನ್ನ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿಕೊಂಡು ವಾಪಸ್ ಹಾಸ್ಟೆಲಿಗೆ ಬಂದ್ವಿ. ಇವತ್ತಿನ ವಿಷಯ ಇಷ್ಟೇ. ನೀವು ಕೂಡ ಅಲ್ಲಿಗೆ ಬಂದಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.